ನಿಮ್ಮ ಎಲ್ಲರಿಗೂ ಸರ್ವರಿಗೂ ನಮಸ್ಕಾರ. ಕನ್ಯಾಕುಮಾರಿಯ ಮೊದಲನೇ ಅಧ್ಯಾಯ ಮೊದಲನೆಯ ಭಾಗ ಬಿತ್ತಿರ್ತಿದ್ದೇವೆ. ದೇವಲೋಕದಲ್ಲಿ ದೇವತೆಗಳು ಒಂದು ಸಭೆ ನಡೆಸುತ್ತಿದ್ದರು. ಸಭೆ ಅಂದರೆ ಎಂಥದ್ದು? ಎಲ್ಲ ಕೊಟ್ಟದಲ್ಲೂ ಎಲ್ಲವರಿಗೂ ಕರೆದು ದೇವತೆಗಳಿಂದ ಹಿಡಿದು 14 ಲೋಕದ ಸನ್ನಿಧಾನದಲ್ಲೂ ಕರೆದು ಸಭೆ ನಡೆಸುತ್ತಿದ್ದರು. ಆ ಸಭೆಯಲ್ಲಿ ಒಂದು ಸಣ್ಣ ಗಲಾಟೆ ಆಗ್ತದೆ. ದೇವೇಂದ್ರನಲ್ಲಿ ಸಣ್ಣ ಗಲಾಟೆ, ಮಾತಿನಲ್ಲಿ ವ್ಯತ್ಯಾಸ ಆಗಿ ಸಣ್ಣ ಗಲಾಟೆ ನಡೀತದೆ. ಅಗ್ನಿ, ವಾಯು, ಜಲ ಪ್ರತಿಯೊಬ್ಬರು ಕೈ ಕೂಡಿಸಿ ಹೊಡೆಕೊಳ್ಳುತ್ತಾರೆ. ಹೊಡೆದಾಟ ಬಡಿದಾಟ ಮಿತಿ ಮೀರಿ ಹೋಗುತ್ತದೆ. ಹೊಡೆದಾಟ ಬಡಿದಾಟ ಶಿವ ಮಿತಿ ಮೀರುತ್ತದೆ. ಆಗ ದೇವೇಂದ್ರವನು ತನ್ನ ಕತ್ತಿಯಿಂದ ಅಗ್ನಿದೇವನಿಗೆ ಶಾಂತ ಮಾಡೋಕ್ಕೆ ಹೋಗಿ ಕತ್ತಿ ಸೋಕಿ ಅದರಿಂದ ಬರುವ ರಕ್ತದಿಂದ ಹುಟ್ಟುವಂಥ ಒಂದು ಹುಳ, ಅದು ದೊಡ್ಡಭೂತದ ಮನಸ್ಸಿನ ರೂಪದಲ್ಲಿ ತಾಳುತ್ತದೆ. ಇಡೀ ದೇವಲೋಕನೇ ಧ್ವಂಸ ಮಾಡಿಬಿಡ್ತದೆ ಆ ಹುಳ. ಯಾರನ್ನು ಅದನ್ನು ಹೆದರಿಸೋಕ್ಕಾಗೋದಿಲ್ಲ, ಯಾರನ್ನು ಬೆದರಿಸೋಕ್ಕಾಗೋದಿಲ್ಲ. ಗಡ ನಡುಕುವಂಥ ಪರಿಸ್ಥಿತಿ ಬರ್ತದೆ. ಎಲ್ಲ ದೇವತೆಗಳು ದಿಕ್ಕಪಾಲಾಗಿ ಓಡುತ್ತಾರೆ. ದಿಕ್ಕ ಕಡೆಯಲ್ಲಿ ಎಲ್ಲಿ ಸಿಗುತ್ತದೆ, ಇಲ್ಲಿ ಏನಾಯಿತು ಅನ್ನೋದು ದೇವಲೋಕಕ್ಕೆ ಗೊತ್ತಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಆ ಹುಳ ಇರ್ತದೆ. ಆದರೂ ಆ ಹುಳ ಆದವನು ಮಾನವನಾಗಿ ನೋಡಿದವನು ಹೇಳ್ತಾನೆ, ನನ್ನ ತಂದೆ ಯಾರು? ಆಗ ದೇವೇಂದ್ರ ಹೇಳುತ್ತಾನೆ, ನಿನ್ನ ತಂದೆ ಅಗ್ನಿದೇವ. ಆವಾಗ ತಂದೆ ಕೇಳುತ್ತಾನೆ, ಅಪ್ಪ ನನ್ನ ಜನ್ಮ ಯಾತಕ್ಕಾಯಿತು? ನಾ ಈ ರೂಪ ಯಾಕೆ ತಾಳಿದೆ? ಯಾತಕ್ಕೆ ಈ ನನ್ನ ರೂಪ ಅಂದಾಗ ಅಪ್ಪನಿಗೆ ಗೊತ್ತಾಗ್ತಿಲ್ಲ. ತನ್ನ ಮೈ ಮೇಲೆ ಹಾರುವ ಅಗ್ನಿ ಒಳಗೆ ರಕ್ತ ಬಂದು ಇವು ಹುಳ ಆಗಿ ಮಾನವಾಗಿ ತಿಳಿದಾದ ವ್ಯಕ್ತಿ ಆಗಿದ್ದಾಗ ಇವನಿಗೆ ಮಾತೇ ಬರುತ್ತಿಲ್ಲ. ಏನು ಮಾತಾಡಬೇಕು, ಏನು ಉದ್ಯೋಗ ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ. ಒಂದು ಮಾತು ಹೇಳ್ತಾನೆ, ಶಾಂತನಾಗು ಮಗ, ಶಾಂತನಾಗು ಅಂತಾನೆ. ಮುಂಕೋಪಗಳನ್ನು ಬಿಡು ಅಂತ ಹೇಳ್ತಾನೆ. ಆಗ ಶಾಂತನಾಗ್ತಾನೆ. ಅವಾಗೆ ಕೇಳ್ತಾನೆ, ನಾನು ಯಾಕೆ ಬಂದೆ? ನನ್ನ ಉದ್ಯೋಗ ಏನು? ನನ್ನ ಕೆಲಸ ಏನು? ನಾನು ಮಾಡಬೇಕಾದ ಕೆಲಸ ಏನು ಅಂತ ಅಗ್ನಿದೇವನ ಹತ್ರ ಕೇಳ್ತಾನೆ. ಅಗ್ನಿದೇವ ಹೇಳ್ತಾನೆ, ಲೋಕದಲ್ಲಿ ತಿರುಗಾಟ ಸಂಚಾರವನ್ನು ಮಾಡಬೇಕು. ನೀನು ಯಾವ ಲೋಕದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೆ ಅಂತ ಲೋಕದಲ್ಲಿ ತಿಳಿಸಿ ನಮ್ಮ ಜಾಗಕ್ಕೆ ಬರಬೇಕು. ಆಗ ಹೊರಟುತ್ತಾನೆ. ಹೋದಾಗ ಎಲ್ಲ ದೇವಲೋಕಕ್ಕೆ ದೂರ ಬರ್ತದೆ. ಹೋದಲ್ಲಿ ಸುಮ್ಮನೆ ಹೋಗೋದಿಲ್ಲ, ಇವು ಏನಾರೋ ಕಿಚಾಪತಿ ಮಾಡೇ ಮಾಡ್ತಾನೆ. ಹಾಗೆ ಇದು ದೇವಲೋಕಕ್ಕೆ ಎಲ್ಲ ತಲೆಯನ್ನು ಭಾರನು ಇವನಿಗೆ ಹಾಕ್ತಾರೆ. ಅಗ್ನಿದೇವನ ಮೇಲೆ ಹೊತ್ತಾಕ್ತಾರೆ. ಅಗ್ನಿದೇವ ಹೇಳ್ತಾನೆ, ಬ್ರಹ್ಮ ವಿಷ್ಣು ಮಹೇಶ್ವರನ ಸನ್ನಿಧಾನಕ್ಕೆ ಹೋಗು, ಅಲ್ಲಿ ಏನಾದ್ರು ಪರಿಹಾರ ಸಿಗ್ಬೋದು. ಇವನ ಹತ್ರ ಪರಿಹಾರ ಸಿಗ್ತಾಯಿಲ್ಲ. ಅವಾಗೆ ಮಹಾವಿಷ್ಣುನ ಸನ್ನಿಧಾನಕ್ಕೆ ಹೋಗಿ ಏನಾದ್ರು ಪರಿಹಾರ ಸಿಗ್ಬೋದು. ಮಹಾವಿಷ್ಣುನ ಸನ್ನಿಧಾನಕ್ಕೆ ಇವು ಹೋಗುವಾಗ ವಿಷ್ಣು ತನ್ನ ರೂಪದಲ್ಲಿಂದ ತೆಗೆದು ಹತ್ತಿ ಹೂವಿನಿಂದ ಒಂದು ಆಕಾರದಲ್ಲಿ ತನ್ನ ಇದಕ್ಕೆ ಲೋಕಕ್ಕೆ ಒಂದು ಸೃಷ್ಟಿ ಮಾಡುತ್ತಾನೆ. ಹತ್ತಿಯ ಹೂವಿನಿಂದ ಕಿವಿಯಲ್ಲಿ ಹಾಕ್ಕೊಳ್ತಾನೆ. ಅಲ್ಲಿ ಬಂದರೆ ಕೂಗ್ತಾನೆ. ಕೂಗಿ ಅಂದರೂ ಅವನಿಗೆ ಕೇಳ್ತಾ ಇಲ್ಲ. ವಿಷ್ಣುನ ಸನ್ನಿಧಾನ ಬಂದರು, ಇದು ನನಗೆ ಉತ್ತರ ಸಿಕ್ಕಲಿಲ್ಲ ಅಂಥೇಳಿ ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗ್ತಾನೆ. ಅಲ್ಲಿ ಪರಮೇಶ್ವರನ ಸನ್ನಿಧಾನದಲ್ಲಿ ಪರಮೇಶ್ವರ ತನ್ನ ಘೋರ ತಪಸ್ಸಿಗೆ ಕೂತು ಬಿಡ್ತಾನೆ. ಆ ತಪಸ್ಸದ ಮರೆಯಲ್ಲಿ ಅಲ್ಲಿ ಕೈಲಾಸದಲ್ಲಿ ಏನು ಶಬ್ದ ಕೇಳಲ್ಲ, ಏನೇನೂ ಕೇಳುವುದಿಲ್ಲ. ಸಮಸ್ಯೆಗೆ ಉತ್ತರ ಸಿಕ್ಕಲಿಲ್ಲ. ಅವನು ಹಾಗೆ ಕಣ್ಣೀರಾಗ್ತಾನೆ. ನನ್ನ ಸಮಸ್ಯೆಗೆ ಉತ್ತರ ಯಾರು ಕೊಡ್ತಾರೆ? ಇನ್ನು ತಪ್ಪಿದವರು ಯಾರು? ಬ್ರಹ್ಮದೇವ ಒಬ್ಬ ತಪ್ಪಿದ್ದಾನೆ. ಆ ಸಮಸ್ಯೆಗೆ ಪರಿಹಾರ ಬ್ರಹ್ಮದೇವನ ಕೊಡೋಣ ನನಗೆ ಅಂಥೇಳಿ ಸಮಸ್ಯೆಗೆ ಉತ್ತರ ತೆಗೆದುಕೊಳ್ಳೋಕ್ಕಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರು ತನ್ನ ಆರಾಧನೆಯಲ್ಲಿ ಕೂತಾಗ ಇವನು ಕೇಳ್ತಾನೆ, ಅಗ್ನಿಯಿಂದ ಹುಟ್ಟಿದ ಕಿರುಹುಳನೇ ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳ್ತಾನೆ. ಇಲ್ಲ,
ತಾನು ಮಾಡಿದೆಲ್ಲ ಚಪಾತಿ ಕಿಲಾಡಿ ನನ್ನಿಂದ ದೇವಲೋಕಕ್ಕೆ ತೊಂದರೆಯಾಗಿದೆ, ನನಗೆ ಏನಾದರೂ ಪರಿಹಾರ ಬೇಕಾಗಿದೆ ಅಂತ ನಿನ್ನ ಲೋಕಕ್ಕೆ ಬಂದಿದ್ದೀನಿ. ನಾನು ವಿಷ್ಣು ಲೋಕಕ್ಕೆ ಹೋದೆ, ವಿಷ್ಣು ಲೋಕದಲ್ಲಿ ನಾನು ಕೂಗಿದ್ದು ಯಾರಿಗೂ ಕೇಳಲಿಲ್ಲ. ಪರಮೇಶ್ವರ ಲೋಕಕ್ಕೆ ಹೋದೆ, ಪರಮೇಶ್ವರ ಲೋಕದಲ್ಲಿ ನನಗೆ ಯಾರೂ ಕೇಳಲಿಲ್ಲ. ಹಾಗಾದರೆ ನರಮಾನವನ ಮಾಡಿ ಭೂಲೋಕಕ್ಕೆ ಒಂದು ರೌಂಡ್ ಹೊಡೆದಿಕ್ಕೆ ಬಾ ಅಂತ ಕೇಳ್ತಾನೆ. ಭೂಲೋಕಕ್ಕೆ ಒಂದು ರೌಂಡ್ ಹೊಡೆದಿ ಬಾ, ಕಡೆ ನಂತರ ನನ್ನ ಲೋಕಕ್ಕೆ ಬಾ ಅಂತ ಹೇಳ್ತಾನೆ. ಭೂಲೋಕದಲ್ಲಿ ಬಂದಾಗ ಎಲ್ಲ ಕಡೆ ಕಂಡ್ರೆ ನೀರು ತುಂಬ್ತಿರ್ತದೆ, ಎಲ್ಲ ಕಡೆ ನೀರು ತುಂಬ್ತದೆ. ಎಲ್ಲೋ ಒಂದು ತುಂಡಲ್ಲಿ ಭೂಮಿಯಲ್ಲಿ ಊರಾಗಿರ್ತದೆ. ಆ ಊರಿನ ಬದಿಯಲ್ಲಿ ಕಂಡ್ರೆ ಕಾಶಿಯಾಗಿರುತ್ತದೆ. ಈಗ ಕಾಶಿ ಅಂತ ಕರೀತದೆ, ಅದು ಕನ್ಯಾಕುಮಾರಿ ಸನ್ನಿಧಾನದಲ್ಲಿ ಕಾಶಿ ಅಂತ ಈ ಕರಿತಾ ಇದ್ದೀವಿ ನಾವು. ಆ ಊರಲ್ಲಿ ಪರಿಸ್ಥಿತಿ ಕಾಣ್ತಾನೆ. ಯಾವುದೋ ಒಂದು ನದಿ ತೀರದಲ್ಲಿ ಜನ ಮೀತೆ ಇರೋದು ನೋಡ್ತಾನೆ, ಅದಕ್ಕೆ ಮೈ ಮರೀತಾನೆ. ಆ ರೂಪ ಯಾವುದು ಅಂದರೆ ಮೈಯಲ್ಲಿ ಬಟ್ಟೆ ಇಲ್ಲ, ರೂಪದಲ್ಲಿ ನೋಡ್ತಾನೆ, ಬೆತ್ತಲೆ ರೂಪದಲ್ಲಿ ಎಲ್ಲರೂ ಮೀತಾರೆ. ಇವರಿಗೇನು ಬಟ್ಟೆ ಇಲ್ಲವೋ ಏನು ಅಂಥೇಳಿ ಮೈ ಮರೆತು ನಿಲ್ತಾನೆ. ಆ ನಿಂತಾಗ ಕಡೆಗೆ ಸೀದಾ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಭೂಲೋಕಕ್ಕೆ ಹೋಗಿ ತಪಸ್ಸು ಮಾಡಬೇಕು. ತಪಸ್ಸು ಯಾವುದು? ಇನ್ನು ಭೂಲೋಕದಲ್ಲಿ ಎಲ್ಲ ತಪಸ್ಸು ಮಾಡಿ ನೀನು ಒಂದು ಗೆಲ್ಲಬೇಕು ಅಂತ ಹೇಳ್ತಾನೆ. ಭೂಲೋಕಕ್ಕೆ ಬರುವ ಮೊದಲು ಇವನಿಗೆ ಆಲೋಚನೆ ಬರ್ತದೆ, ಇವರು ಬ್ರಹ್ಮ ವಿಷ್ಣುನೇ ದೊಡ್ಡವರ, ಅವರಿಗಿಂತ ದೊಡ್ಡವರು ಇಲ್ಲ, ಇವರಿಗೆಲ್ಲ ನಾನು ಯಜಮಾನ ಆಗಬೇಕು ಅಂತ ದುರ್ಬುದ್ಧಿಯ ಆಲೋಚನೆ ಬರ್ತದೆ. ಅದಕ್ಕೆ ಏನು ಮಾಡಬೇಕಾಯ್ತು ಅಂತ ಹೇಳಿ ನವದವರಿಗೆ ತಪಸ್ಸು ಮಾಡಬೇಕು ಅಂತೇಳಿ ಬರ್ತಾನೆ. ಅಂದರೆ ನವದವರಿಗೆ ತಪಸ್ಸದಲ್ಲಿ ತನ್ನ ತಾಯಿಯ ಒಲಿಸಿಕೊಂಡು ನನ್ನ ಇಡೀ ವಿಶ್ವ ನನ್ನ ಕೈಯಲ್ಲಿ ಇರಬೇಕು, ನಾನು ಆಡಿಸಿದಂತೆ ಕೇಳಬೇಕು, ಈ ಥರ ಯೋಚನೆ ಮಾಡುತ್ತಾ ತಪಸ್ಸು ಕೊಳ್ತಾನೆ. ತಪಸ್ಸು ಕೊಡೋದು ಹೇಗೆ? ಕೊಡಿ ಬಾಳೆಯಲ್ಲಿ ಎಲ್ಲೂ ಕಂಡ್ರೂ ನೀರು, ಕೊಡಿ ಬಾಳೆಯಲ್ಲಿ ಇಟ್ಟು 3 ಎಲೆಯನ್ನು ಇಡ್ತಾನೆ, ಅದರ ಮೇಲೆ ಇವ ಕೂಳುತ್ತಾನೆ, ತೇಲ್ತಾನೆ. ಆಗ ಸಮುದ್ರ ನೀರು ತೆರೆಯಾಗಿ ಹೊಡಿತಾ ಇರಲ್ಲ. ಈಗ ತೆರೆ ಬರ್ತದೆ, ಅವಾಗ ಹೊಡಿತಾ ಇರಲ್ಲ. ಇದು 6000 ವರ್ಷದ ಹಿಂದಿನ ಕತೆ. ತೆರೆಯಾಗಿ ಹೊಡಿತಾ ಇರಲ್ಲ. ಆಗ ತಪಸ್ಸು ಕೂತಾಗ ಇನ್ನು ಮುಂದೆ ಸ್ವಲ್ಪ ಊರಾಗ್ತದೆ. ಇದು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಮುಂದೆ ನಾಗಲೋಕದ ಕಥೆಯನ್ನು, ನಾಗಗಿಜ್ಜೆಯನ್ನು ತೆಕ್ಕೊಬರ್ತಿದ್ದೀನಿ. ನಿಮಗೆಲ್ಲರಿಗೂ ಕನ್ಯಾಕುಮಾರಿ ತಾಯಿಯ ನೆನಪುಗಳು ಇವತ್ತೇ ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ.